बेळगाव येथील पत्रकारांविषयी अवमानकारक वक्तव्य करत त्यांना दहशतवाद्यांशी तुलना करणाऱ्या 2 यूट्यूबर्सनी अखेर सार्वजनिकरित्या माफी मागितली आहे. बेळगावमधील स्वयंघोषित पत्रकार बापूगौडा पाटील आणि सदानंद बामणे या दोघांनी विनाकारण बेळगावातील पत्रकार विकले गेले आहेत, तसेच ते दहशतवाद्यांप्रमाणे वागत आहेत अशा प्रकारची टीका केली होती. याशिवाय बेळगावातील सर्व घोटाळे आम्हीच उघड करतो, इतर कोणतेही माध्यम आवाज उठवत नाहीत, सर्व पत्रकार एका व्यक्तीच्या नियंत्रणाखाली काम करतात अशा स्वरूपाची विधाने करत त्यांनी वारंवार पत्रकारांचा अवमान केला होता. मात्र आता आपल्या चुकीची जाणीव झाल्यानंतर या दोघांनी सार्वजनिक माफी मागितली आहे. भविष्यात अशा प्रकारची विधाने करणार नाही, तसेच पत्रकारांच्या भावना दुखावल्याबद्दल खेद व्यक्त करत त्यांनी आपली चूक मान्य केली आहे. ಸರಿ ಒಮ್ಮೆ ಕ್ಷಮೆ ಯಾಚನೆ ಹೇಳ್ಬಿಡ್ರಿ ಹೋಗ್ಬಿಡ್ತೀವಿ ಸುಮ್ಮನೆ ಬೇಡ ಬೇಡ ಅಲ್ಲ ನಿಮ್ಗೆ ಹೇಳಿದ್ರೆ ಆಗಲೇ ಅಲ್ಲ ಸರ್ ಹಿಂಗ ಕೇಳಿಲ್ಲ ಅಂತ ಅದಕ್ಕೆ ಹುಡುಗರು ಹೇಳ್ತಾವ ನಿಮ್ಮ ಪತ್ರಕರ್ತರಿಗೆ ನೋವಾಗಿದ್ರೆ ಅದಕ್ಕೆ ನಾ ಕ್ಷಮಾ ಕೇಳ್ತೇನೆ. ಇನ್ನೇನು ಹೇಳಿ ಕಂಟ್ರೋಲ್ ಯಾರು ಮಾಡತ್ತಾರ ಸರ್ ಅದು ನೋಡೋಣ. ಈಗ ಏನು ಕೇಳಿದಾರಲ್ಲ ಹೇಳಿಲ್ಲ. ಟಿವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಅಲ್ಲಿ ಎರಡು ಚಂದ ಲೈವ್ನಾಗ ಬರ್ತಿರ್ತಾವೆ ಅಕ್ಷರಗಳು. ಈಗ ಯಾಕೆ ಬರವಲ್ಲ ವಾರ್ಡ್ಗಳನ್ನ ಇವತ್ತಿನ ವಿಷಯ ಪತ್ರಕರ್ತರು ನಮ್ಮ ಜೊತೆ ಬಂದಿದ್ದಾರೆ ರಾಮದೇವ್ ಹೋಟೆಲ್ನಲ್ಲಿ. ಆದರೆ ಏನು ನಾವು ಮಾಡಿದಂಥ ತಪ್ಪುಗಳನ್ನು ನಾವು ಇವತ್ತು ಒಪ್ಕೋತೇವೆ ಅನ್ನೋದು. ಮುಂದೆ ಬೆಳಗಾವಿ ಪತ್ರಕರ್ತರ ಬಗ್ಗೆ ಏನು ನಾವು ವಿಷಯನ ಪ್ರಸ್ತಾಪ ಮಾಡೋದಿಲ್ಲ. ಮೂರನೇ ವಿಷಯ ಅಂತಂದರೆ ಈಗ ಆಗಿ ಹೋದದ್ದಕ್ಕೆ ನಾವು ಸಂಪೂರ್ಣವಾದ ಕ್ಷಮಾಪಣೆಯನ್ನು ಕೇಳಿ ನಮ್ದು ಏನು ಯೂಟ್ಯೂಬ್ದಲ್ಲಿ ಏನೋ ಒಂದು ವಿಷಯ ಇದೆ ಅದು ನಾವು ಪ್ರಸ್ತಾಪ ಮಾಡ್ತೇವೆ. ಆದರೆ ಏನು ಆಗಿದೆ ಈಗಾಗಲೇ ಏನೋ ನೋವಾಗಿದೆ, ಎಲ್ಲರಿಗೂ ನೋವಾಗಿದೆ, ನನಗೆ ಗೊತ್ತಾಗುತ್ತೆ. ನೋವಾದದ್ದಕ್ಕೆ ಕ್ಷಮಾಪಣೆ ಕೇಳ್ತಾನೆ. ಕೈ ಮುಗಿ ಕ್ಷಮಾಪಣೆ ಆಯ್ತಾಯ್ತು. ನನ್ನ ಲೈವ್ ವಿಡಿಯೋದಲ್ಲಿ ಕೂಡ ಇವತ್ತು ಆ ಕ್ಷಮಾಪಣೆ ಕೇಳಿ ಇವತ್ತಿನ ವಿಷಯ ಇಲ್ಲಿ ಮುಗಿಸ್ಬಿಡೋಣ. ಮುಂದೆ ಹಿಂಗೆ ಆಗದಂತೆ ನಾನು ನೋಡ್ಕೊತೇನೆ, ಅಷ್ಟು ಮಾತ್ರ. ಏನೋ ಮಾಡಿದ್ರೆ ಡಿಲೀಟ್ ಮಾಡ್ರಿ. ಇವತ್ತು ಏನೇನು ಮಾಡಿದ್ರೆ ನಾವು ಇಲ್ಲ ನಿನ್ನೆ ಮಾಡಿದ वैयक्तिक प्रसिद्धीसाठी प्रामाणिक पत्रकारांचा अवमान करणं थांबवावं अशी भावना यावेळी व्यक्त करण्यात आली. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.